ಸೊ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದ್ರೆ KSOU ಜುಲೈ ಸೈಕಲ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಅಡ್ಮಿಷನ್ ರಿನ್ಯೂವಲ್ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಸೊ ಈಗ ಅಡ್ಮಿಷನ್ ರಿನ್ಯೂವಲ್ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಜುಲೈ ಸೈಕಲ್ 25-26 ನಲ್ಲಿ ಯಾರು ಫಸ್ಟ್ ಇಯರ್ BA BCom ಅಡ್ಮಿಷನ್ ಆಗಿದ್ರು, ಅದೇ ರೀತಿ ಯಾರು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್‌ಗೆ ಅಡ್ಮಿಷನ್ ಆಗಿದ್ರು, ಈಗ ಅವರು ಏನಂದ್ರೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್‌ಗೆ, ಸೆಕೆಂಡ್ ಇಯರ್ ಇಂದ ಥರ್ಡ್ ಇಯರ್‌ಗೆ ಅಡ್ಮಿಷನ್ ರಿನ್ಯೂವಲ್ ಮಾಡಿಸಬಹುದು. ಸೊ ಈಗ ಎಕ್ಸಾಮ್ಸೇ ಆಗಿಲ್ಲ. ಅದಕ್ಕಿಂತ ಮುಂಚೆ ಯಾವ ರೀತಿ ಅಡ್ಮಿಷನ್ ರಿನ್ಯೂವಲ್ ಆಗುತ್ತೆ ಅಂತ ತುಂಬಾ ಸ್ಟೂಡೆಂಟ್ಸ್ ಡೌಟ್ಸ್ ಕೇಳ್ತಾ ಇದ್ದಾರೆ. ಸೊ ನೋಡಿ KSUನಲ್ಲಿ ಇದೇ ರೀತಿ ಪ್ರೊಸೆಸ್ ಇರೋದು. ನೀವು ಎಕ್ಸಾಮ್ ಬಿಫೋರೇ ನಿಮ್ಮ ಒಂದು ನೆಕ್ಸ್ಟ್ ಇಯರ್‌ಗೆ ಅಡ್ಮಿಷನ್ ಆಗಬೇಕಾಗತ್ತೆ. ಸೊ ನಿಮಗೆ ಬೇಗ ಟೆಕ್ಸ್ಟ್ ಬುಕ್ಕು ಮತ್ತೆ ನೆಕ್ಸ್ಟ್ ನಿಮಗೆ ಬೇಗ ಅಸೈನ್‌ಮೆಂಟ್ ಎಲ್ಲ ನಿಮ್ಮ ಆ್ಯಪ್‌ನಲ್ಲಿ, ಪೋರ್ಟಲ್‌ನಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಈಗ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಕೂಡ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಎಕ್ಸಾಮ್ ಫೀ ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ. ಯಾವಾಗ ಬಿಡ್ತಾರೆ? ಟೈಮ್ ಟೇಬಲ್ ಯಾವಾಗ ಬರುತ್ತೆ? ಹಾಲ್ ಟಿಕೆಟು, ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ? ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಈಗ ಅಡ್ಮಿಷನ್ ರಿನ್ಯೂವಲ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನೋಡಬೇಕಾದ್ರೆ ಈಗ ನೀವು ಜುಲೈ ಸೈಕಲ್ ಅವರಿಗೆ ಮಾತ್ರ ಇರೋದು ಇದು. ಸೊ BA, BCom, MA, MCom ಅವರಿಗೆ. ಸೊ ಈಗ ಯಾರು ಏನಂದ್ರೆ ಈಗ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ರು, ಫಸ್ಟ್ ಇಯರ್ ಎಕ್ಸಾಮ್ ಇನ್ನೂ ಆಗಿಲ್ಲ. ನೀವು ಸೆಕೆಂಡ್ ಇಯರ್‌ಗೆ ಅಡ್ಮಿಷನ್ ಆಗಬಹುದು. ಅದೇ ರೀತಿ ಸೆಕೆಂಡ್ ಇಯರ್ ಯಾರು ಅಡ್ಮಿಷನ್ ಆಗಿದ್ರು, ಸೆಕೆಂಡ್ ಇಯರ್ ಎಕ್ಸಾಮ್ ಇನ್ನೂ ಆಗಿಲ್ಲ, ಥರ್ಡ್ ಇಯರ್‌ಗೆ ಅಡ್ಮಿಷನ್ ಆಗಬಹುದು ಬಿಫೋರ್ ಎಕ್ಸಾಮ್. ಸೊ ಲಾಸ್ಟ್ ಡೇಟ್ ಏನಿದೆ ನೋಡ್ಬೋದು. ಸೊ ನಿಮಗೆ 25 ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ ವಿತೌಟ್ ಫೈನ್. ಓಕೆ. ಸೊ ನೀವು 25 ಸೆಪ್ಟೆಂಬರ್ ಒಳಗಡೆ ನೀವು ಅಡ್ಮಿಷನ್ ಆದರೆ ನಿಮ್ದು ಯಾವುದೇ ರೀತಿಯ ಫೈನ್ ಇರಲ್ಲ. ಸೊ ಫೀ ಸ್ಟ್ರಕ್ಚರ್ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ಆನ್‌ಲೈನ್ ಮುಖಾಂತರ ಅಡ್ಮಿಷನ್ ಆಗಬೇಕು. ಸೊ ಯಾವ ರೀತಿ ಆಗಬೇಕು ಅದು ಕೂಡ ಹೇಳ್ತೀನಿ. ಸೊ ಆಮೇಲೆ ವಿತ್ ಫೈನ್ ₹200. ಸೊ ನೀವು 25 ಸೆಪ್ಟೆಂಬರ್ ವಿತಿನ್ ಅಡ್ಮಿಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಸೊ ನೆಕ್ಸ್ಟ್ ನಿಮಗೆ 16 ಅಕ್ಟೋಬರ್ ವರೆಗೂ ಟೈಮ್ ಇರುತ್ತೆ. ₹200 ಫೈನ್ ಇರುತ್ತೆ ಎಕ್ಸ್ಟ್ರಾ. ಅಂದರೆ ಏನಾಗುತ್ತೆ ಅಂದರೆ ನೀವು 25 ಸೆಪ್ಟೆಂಬರ್ ಒಳಗಡೆ ಅಡ್ಮಿಷನ್ ಆದರೆ ಯಾವುದೇ ರೀತಿಯ ನಿಮಗೆ ಫೈನ್ ಇಲ್ಲ. ಟೋಟಲ್ ಫೀಸ್ ಅಷ್ಟೇ ಪೇ ಮಾಡಬೇಕು. ನೀವು 25 ಸೆಪ್ಟೆಂಬರ್ ಆದಮೇಲೆ ಅಡ್ಮಿಷನ್ ತಗೋತಾ ಇದ್ದೀರಾ ಅಂದರೆ ನಿಮಗೆ ಟೋಟಲ್ ಫೀಸ್ ಪ್ಲಸ್ ₹200 ಫೈನ್ ಇರುತ್ತೆ. ಎಲ್ಲಿವರೆಗೂ ಅಂದರೆ 16 ಅಕ್ಟೋಬರ್‌ವರೆಗೂ ಇರುತ್ತೆ. ಹೌದಾ? ಸೊ ಆಮೇಲೆ 16 ಅಕ್ಟೋಬರ್ ಒಳಗಡೆ ಕೂಡ ಕೆಲವೊಂದು ಸ್ಟೂಡೆಂಟ್ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಇನ್ನೊಂದು ಲಾಸ್ಟ್ ಡೇಟ್ ಇದೆ 31 ಅಕ್ಟೋಬರ್. ಈ 31 ಅಕ್ಟೋಬರ್ ಲಾಸ್ಟ್ ಡೇಟ್ ಇದೆಯಲ್ಲ, ಇದರ ಒಳಗಡೆ ನೀವು ಅಡ್ಮಿಷನ್ ಆದರೆ ನಿಮಗೆ ₹400 ಫೈನ್ ಇರುತ್ತೆ. ನಿಮಗೆ ಟೋಟಲ್ ಫೀಸ್ ಪ್ಲಸ್ ₹400 ಅಪ್ ಟು 31 ಅಕ್ಟೋಬರ್. ಸೊ ಓವರಾಲ್ ಹೇಳಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಲಿಕ್ಕೆ. ಸೊ ಈ ಟೈಮ್ ಒಳಗಡೆ ನೀವು ಅಡ್ಮಿಷನ್ ಆಗಿ, ಅಡ್ಮಿಷನ್ ರಿನ್ಯೂವಲ್ ಆಗಿ, ಸೊ ಏನಂದ್ರೆ ನಿಮಗೆ ಎಕ್ಸಾಮ್ ನೋಟಿಫಿಕೇಷನ್ನು ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಸೊ ಈ ಅಡ್ಮಿಷನ್ ರಿನ್ಯೂವಲ್ ಯಾವ ರೀತಿ ಆಗಬೇಕು ಸರ್? 25 ಸೆಪ್ಟೆಂಬರ್ ಅಂತ ಹೇಳಿದ್ದೀರಾ ವಿತೌಟ್ ಫೈನ್. ಸೊ ಆನ್‌ಲೈನ್ ಮೂಲಕನೇ ನೀವು ಅಡ್ಮಿಷನ್ ರಿನ್ಯೂವಲ್ ಆಗಬಹುದು. ಯಾವ ರೀತಿ ಆಗಬೇಕಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆನ್‌ಲೈನ್ ನಿಮ್ಮ ಒಂದು ಮೊಬೈಲ್‌ನಲ್ಲಿ, ಲ್ಯಾಪ್‌ಟಾಪ್, ಕಂಪ್ಯೂಟರ್‌ನಲ್ಲಿ ರೀಜನಲ್ ಸೆಂಟರ್ ಹೋಗೋದು ಇನಿಷಿಯಲಿ ಇಂಪಾರ್ಟೆಂಟ್ ಇಲ್ಲ. ಬಟ್ ನೀವು ಆನ್‌ಲೈನಲ್ಲಿನೇ ಫೀ ಪೇ ಮಾಡ್ಬೋದು. ಆಮೇಲೆ ಫೀ ರಿಸಿಪ್ಟ್ ಬರುತ್ತೆ. ಅಪ್ಲಿಕೇಶನ್ ಬರುತ್ತಲ್ಲ ಅದರ PDF ಅನ್ನು ಪ್ರಿಂಟ್ ಮಾಡಿಸಿ ನೀವು ರೀಜನಲ್ ಸೆಂಟರ್‌ಗೆ ಕೊಡ್ಬೋದು. ಸೊ ಪ್ರೊಸೆಸ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ರೀತಿ ಗೂಗಲ್‌ನಲ್ಲಿ ಬಂದುಬಿಟ್ಟು ನೀವು ಏನಾದ್ರು KSOU ಅಡ್ಮಿಷನ್ ರಿನ್ಯೂವಲ್ ಅಂತ ಸರ್ಚ್ ಮಾಡಬೇಕು. ಸೊ KSOU ಅಡ್ಮಿಷನ್ ರಿನ್ಯೂವಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಡ್ಮಿಷನ್ಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವೆಬ್‌ಸೈಟ್ ಲೋಡ್ ಆಗುತ್ತೆ. ಇದು KSOUದು ಅಫಿಷಿಯಲ್ ವೆಬ್‌ಸೈಟ್ ಆಗಿರುತ್ತೆ. ಓಕೆ. ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮಗೆ ಸೆಕೆಂಡ್ ಇಯರ್ ಆಂಡ್ ಫೈನಲ್ ಇಯರ್ ಅಡ್ಮಿಷನ್ ರಿನ್ಯೂವಲ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ವಲ್ಪ ಡೌನ್ ಸ್ಕ್ರಾಲ್ ಮಾಡಬೇಕು. ಈ ಒಂದು ಆಪ್ಷನ್ ಇದೆ ನೋಡಿ. ಸೊ ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಆಫ್ ಟ್ಯೂಷನ್ ಫೀ ಫಾರ್ ಸೆಕೆಂಡ್ ಇಯರ್ ಆರ್ ಥರ್ಡ್ ಇಯರ್ ಫೈನಲ್ ಇಯರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಟ್ಯೂಷನ್ ಫೀ ಅಂದರೆ ಅಡ್ಮಿಷನ್ ಫೀಸ್ ಆಗಿರುತ್ತೆ. ಸೊ ಇದನ್ನು ನಾವು ಟ್ಯೂಷನ್ ಫೀ ಅಂತ ಕೂಡ ಹೇಳ್ತೀವಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಂಟರ್ ಯುವರ್ ರೋಲ್ ನಂಬರ್ ಇರುತ್ತಲ್ಲ, ಸೊ ನಿಮ್ಮ ರೋಲ್ ನಂಬರ್ ಇರುತ್ತೆ ನೋಡಿ ನಿಮ್ಮ ID ಕಾರ್ಡ್ ಮೇಲೆ 08U24 ಅಥವಾ 25 ಅಥವಾ ಇರುತ್ತಲ್ಲ, ಅದನ್ನು ಕಂಪ್ಲೀಟ್ ಆಗಿ ರೋಲ್ ನಂಬರನ್ನು ಎಂಟರ್ ಮಾಡಬೇಕು ನೀವು ಕರೆಕ್ಟಾಗಿ. ಆಮೇಲೆ ಇಲ್ಲಿ ಯಾವ ಇಯರ್‌ಗೆ ಅಡ್ಮಿಷನ್ ರಿನ್ಯೂವಲ್ ಮಾಡ್ತಾ ಇದ್ದೀರಾ, ಈಗ ಫಸ್ಟ್ ಇಯರ್ ಇದ್ದೀರಾ ಅಂದರೆ ಸೆಕೆಂಡ್ ಇಯರ್‌ಗೆ ಮಾಡ್ತಾ ಇದ್ದೀರಾ, ಅಥವಾ ಸೆಕೆಂಡ್ ಇಯರ್ ಇದ್ದೀರಾ ಅಂದರೆ ಥರ್ಡ್ ಇಯರ್‌ಗೆ ಮಾಡ್ತಾ ಇದ್ದೀರಾ, ಅದನ್ನು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು. ಕೋರ್ಸ್ ಯಾವುದಿದೆ ನಿಮ್ಮದು BA ಇದೆ ಅಥವಾ BCom ಇದೆ ಅದು, ಅಥವಾ ಬೇರೆ ಕೋರ್ಸ್ ಯಾವುದಿದೆ ಅದನ್ನು ಮೆನ್ಷನ್ ಮಾಡಬೇಕು ಇಲ್ಲಿ. ಆಮೇಲೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಬರುತ್ತೆ. ಸರ್ಚ್ ಅಂತ ಕೊಟ್ಟ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ಸ್, ನಿಮ್ಮ ನೇಮು, ನಿಮ್ಮದು ಮೊಬೈಲ್ ನಂಬರು, ನಿಮ್ಮ ಯಾವ ಕೋರ್ಸ್ ಇದೆ ಅದೆಲ್ಲ ಡೀಟೇಲ್ಸ್ ಆಟೋಮ್ಯಾಟಿಕ್ಲಿ ಬಂದಿರುತ್ತೆ. ಸೊ ನೀವು ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಅಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಆಟೋಮ್ಯಾಟಿಕ್ಲಿ ಸೆಲೆಕ್ಟ್ ಆಗಿರ್ತವೆ. ನೀವು ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್‌ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ನೀವು ಸ್ಟಡಿ ಮಾಡ್ತೀರಾ ಆ ಸಬ್ಜೆಕ್ಟ್ಸು. ಆಮೇಲೆ ಏನಂದ್ರೆ ಇಲ್ಲಿ ಸೆಕೆಂಡ್ ಇಯರ್‌ಗೆ ನೀವು BA BComಗೆ ಅಡ್ಮಿಷನ್ ರಿನ್ಯೂವಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ FCA ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು ಕಂಪಲ್ಸರಿ. ಆಮೇಲೆ ಫೈನಲ್ ಇಯರ್‌ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಆಟೋಮ್ಯಾಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ. ನೀವು ಜಸ್ಟ್ ಸೇವ್ ಅಂತ ಕೊಟ್ಟು ಮೇಕ್
ಫೀ ಪೇಮೆಂಟ್ ಅಂತ ಕೊಡಬೇಕು. ಮೇಕ್ ಫೀ ಪೇಮೆಂಟ್ ಆದಮೇಲೆ ನೀವು UPI ಮೂಲಕನೇ ನೀವು ಆನ್‌ಲೈನ್ ಪೇಮೆಂಟ್ ಮಾಡಬಹುದು. ನಿಮ್ಮ ಮೊಬೈಲಿಂದಾನೇ ಅಥವಾ ಲ್ಯಾಪ್‌ಟಾಪಿಂದಾನೇ. ಸೊ ಪೇಮೆಂಟ್ ಆದಮೇಲೆ ನಿಮಗೆ ರಿಸಿಪ್ಟ್ ಜನರೇಟ್ ಆಗುತ್ತೆ. ಸೊ ಹೆಂಗೆ ಹಾಗೆ ಮಾಡಬೇಕಂದ್ರೆ ಇಲ್ಲಿ ಮತ್ತೆ ರೋಲ್ ನಂಬರ್ ನೀವು ಎಂಟರ್ ಮಾಡಬೇಕು. ರೋಲ್ ನಂಬರು, ಇಯರು, ಕೋರ್ಸ್ ಎಂಟರ್ ಮಾಡಿದ ತಕ್ಷಣ ಪೇಮೆಂಟ್ ಆದಮೇಲೆ ಮತ್ತೆ ಇಲ್ಲಿ ಇದೇ ಲಿಂಕ್‌ಗೆ ಬಂದು ಡೌನ್‌ಲೋಡ್ ಅಂತ ಆಪ್ಷನ್ ಇದೆ. ಈ ಡೌನ್‌ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್‌ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಮತ್ತು ಫೀ ರಿಸಿಪ್ಟ್ ಅನ್ನು PDF ಅನ್ನು ನೀವು ಡೌನ್‌ಲೋಡ್ ಮಾಡಬಹುದು. ಆ PDF ಅನ್ನು ಡೌನ್‌ಲೋಡ್ ಮಾಡಿ ನೀವು ಏನಂದ್ರೆ ರೀಜನಲ್ ಸೆಂಟರ್‌ಗೆ ಸಬ್ಮಿಟ್ ಮಾಡಬಹುದು. ಸೊ 15 ಡೇಸ್ ಒಳಗಡೆ ಅಂತ ಟೈಮ್ ಇರುತ್ತೆ. ಸೊ 15 ಡೇಸ್ ಒಳಗಡೆ ರೀಜನಲ್ ಸೆಂಟರ್‌ಗೆ ಫೀ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ ಜನರೇಟ್ ಆಗಿರುತ್ತೆ. ಅದನ್ನು ನೀವು PDF ಮಾಡಿ ಪ್ರಿಂಟ್ ಮಾಡಿ ಅವರಿಗೆ ಸಬ್ಮಿಟ್ ಮಾಡಬೇಕು. ಹೋಗಿ ಸೊ ಟೆಕ್ಸ್ಟ್ ಬುಕ್ ಇದ್ದರೆ ಅವರು ಅವೈಲೇಬಲ್ ಇದ್ದರೆ ಕೊಡ್ತಾರೆ ನಿಮಗೆ. ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ಅಡ್ಮಿಷನ್ ರಿನಿವಲ್‌ದು. ಸೊ ಲಾಸ್ಟ್ ಡೇಟ್ ಎಲ್ಲ ನಿಮಗೆ ಇಲ್ಲಿ ಹೇಳಿದ್ದೀನಿ. ಅದರ ಒಳಗಡೆ ನೀವು ಅಡ್ಮಿಷನ್ ರಿನಿವಲ್ ಬೇಗ ಆಗಿ. ಸೊ ಈಗ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಯಾವಾಗ? ಸರ್ ಎಕ್ಸಾಮ್ ಬಗ್ಗೆ ಏನು ಅಪ್ಡೇಟೇ ಇಲ್ಲ. ಸೊ ಎಕ್ಸಾಮ್ ಬಗ್ಗೆ ಹೇಳಬೇಕಾದ್ರೆ ಈ ವರ್ಷ ಜುಲೈ ಸೈಕಲ್‌ದು ಎಕ್ಸಾಮ್ ನೋಟಿಫಿಕೇಷನ್ ತುಂಬ ಡಿಲೇ ಆಗಿದೆ. ಯಾಕಂದರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ವಿ ಜುಲೈನಲ್ಲಿ ಎಕ್ಸಾಮ್ ಫೀ ಬಿಡ್ತಾ ಇದ್ರು. ಓಕೆ, ಇವತ್ತು ಇನ್ನೂ ಆಗಸ್ಟ್ 20 ಆಗಿದೆ. ಏನೋ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಬಟ್ ಶಾರ್ಟ್‌ಲಿ ಆಗತ್ತೆ ನೋಟಿಫಿಕೇಷನು. ಸೊ ಯಾವಾಗಂದರೆ ಒಂದು 4-5 ಡೇಸ್ ಒಳಗಡೆನೇ ಆಗತ್ತೆ. ಸೊ ಎಕ್ಸಾಮ್ ಫೀಸ್‌ಗೆ ನಿಮ್ಗೆ ಆಲ್ಮೋಸ್ಟ್ 1 ಮಂತ್ ಟೈಮ್ ಇರುತ್ತೆ. ಟೈಮ್ ಪ್ರೊವೈಡ್ ಮಾಡ್ತಾರೆ. ಸೊ ಎಕ್ಸಾಮ್ಸ್ ಯಾವಾಗಿರ್ಬೋದು ಅಂದರೆ ಅಕ್ಟೋಬರ್ ಸೆಕೆಂಡ್ ವೀಕಿಂದ ಹಿಡಿದು ನವಂಬರ್ ತನಕ ನಿಮ್ದು ಎಕ್ಸಾಮ್ ಇರ್ತವೆ. ಸೊ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಎಕ್ಸಾಮ್ 1 ಮಂತ್ ಬಿಫೋರ್ ಟೈಮ್ ಟೇಬಲ್ ಬಿಡ್ತಾರೆ. ಸೊ ನಿಮ್ಮ ಟೈಮ್ ಟೇಬಲ್ ಸೆಪ್ಟೆಂಬರ್‌ನಲ್ಲಿ ಬರಬಹುದು. ಹಾಲ್ ಟಿಕೆಟ್ ನಿಮಗೆ 1 ವೀಕ್ ಬಿಫೋರ್ ಎಕ್ಸಾಮ್ ಬರುತ್ತೆ. ನಿಮ್ಮ ಎಕ್ಸಾಮ್ ಯಾವಾಗಿದೆ ಅದಕ್ಕಿಂತ 1 ವಾರ ಮುಂಚೆ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಹಾಲ್ ಟಿಕೆಟ್ ಕೂಡ ನೀವು ಏನಂದರೆ ಇಲ್ಲಿ ಆನ್‌ಲೈನ್ ಇಲ್ಲಿ ವೆಬ್ಸೈಟ್‌ಗೆ ಬಂದು ನೀವು ಡೌನ್‌ಲೋಡ್ ಮಾಡ್ಬೋದು, ಆಪ್ಷನ್ ಇರುತ್ತೆ. ಸೊ ಇನ್ನೂ ಏನು ಎಕ್ಸಾಮ್ ಫೀಸೇ ಬಿಟ್ಟಿಲ್ಲ. ಸೊ ಹಾಲ್ ಟಿಕೆಟ್ ಅವೈಲೇಬಲ್ ಇರಲ್ಲ ಇಷ್ಟು ಬೇಗ. ಸೊ ಎಕ್ಸಾಮ್ ಫೀಸ್ ಆದಮೇಲೆ ಟೈಮ್ ಟೇಬಲ್ ಬರುತ್ತೆ, ಆಮೇಲೆ ಹಾಲ್ ಟಿಕೆಟ್ ಬರುತ್ತೆ. ಸೊ ಎಕ್ಸಾಮ್ ಫೀ ಪೇ ಮಾಡುವಾಗ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲ ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಈ ರೀತಿ ನಿಮ್ಮದೆಲ್ಲ ಪ್ರೊಸೆಸ್ ಇರುತ್ತೆ. ಸೊ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು ಎಕ್ಸಾಮಿನೇಷನ್ಸ್. ಓಕೆ, ಸೊ ಎಕ್ಸಾಮ್ ಬಿಫೋರ್ ಅಡ್ಮಿಷನ್ ರಿನಿವಲ್ ಆಗಿ ಆ್ಯಂಡ್ ಇಷ್ಟೆಲ್ಲ ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೀನಿ. ಸೊ ಮತ್ತೇನಾದರೂ ಡೌಟ್ ಇದೆ ನೀವು ನಮಗೆ ಕಾಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ. ಆ್ಯಂಡ್ ನೀವು ಏನಂದರೆ ಮತ್ತೇನಾದರೂ ನಿಮಗೆ ಅಪ್ಡೇಟ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬಂದಾಗ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಗ್ರೂಪ್‌ನಲ್ಲಿ ಕೂಡ ಎಲ್ಲ ಸಿಗುತ್ತೆ ಇನ್ಫಾರ್ಮೇಷನು. KSY ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.